ಕಾನ್ಫಿಡೆಂಟ್ ಗ್ರೂಪ್ ದೇಶದ ಪ್ರತಿಷ್ಠಿತ ಬಿಲ್ಡರ್ ಕಂಪನಿ ಅಂತ ತನ್ನನ್ನ ತಾನೇ ಬಿಂಬಿಸಿಕೊಂಡಿದ್ದ ಸಂಸ್ಥೆ. ದಕ್ಷ ಐಎಎಸ್ ಅಧಿಕಾರಿ ಡಿಕೆ ರವಿ ಅವರು ಈ ಕಂಪನಿಯ ಪ್ರತಿಷ್ಠೆಯ ಎತ್ತರ ಎಂಥದ್ದು ಅಂತ ಸರಿಯಾಗಿ ಬೆತ್ತಲುಗೊಳಿಸಿದರು. ಇದಾಗಿ 19 ದಿನಗಳಲ್ಲಿ ರವಿಯವರನ್ನ ಕೋಲಾರದಿಂದ ಬೆಂಗಳೂರಿಗೆ ವರ್ಗ ಮಾಡಲಾಗಿತ್ತು. ಕೋಲಾರದ ಬಂಗಾರಪೇಟೆ ತಾಲೂಕಿನ ಹುದುಕುಳ ಮತ್ತು ಒಗ್ಗಯ್ಯನದಿನ್ನೆ ಗ್ರಾಮಗಳ ವ್ಯಾಪ್ತಿಯಲ್ಲಿನ 150ಕ್ಕೂ ಹೆಚ್ಚು ಎಕರೆಯ ವ್ಯಾಪ್ತಿಯ ಜಮೀನಿನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ವತಿಯಿಂದ ಗಾಲ್ಫ್ ಕೋರ್ಟ್, ವಿಲ್ಲಾಗಳನ್ನು ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಇಲ್ಲಿ ವಿಲ್ಲಾಗೆ ಬುಕ್ ಮಾಡಿದ್ದಾರೆ. ಆದರೆ ಈ ಪ್ರಾಜೆಕ್ಟ್ನ ವ್ಯಾಪ್ತಿಗೆ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಸೇರಿಸಿಕೊಳ್ಳಲಾಗಿತ್ತು. ಕೋಲಾರದ ಜಿಲ್ಲಾಧಿಕಾರಿಯಾಗಿದ್ದ ಡಿಕೆ ರವಿ ಅವರು ಈ ಅಕ್ರಮವನ್ನ ಖುದ್ದಾಗಿ ಪತ್ತೆ ಹಚ್ಚಿ ಒತ್ತುವರಿ ತೆರವಿಗೆ ಆದೇಶ ಹೊರಡಿಸಿದರು. ಬೋಗಸ್ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ. ಅದು ಚಾಂಪಿಯನ್ಸ್ ಗ್ರೂಪ್ ಏನದು ಗಾಲ್ಫ್ ಕೋರ್ಸ್ ಇದೆಯಲ್ಲ, ಕಾನ್ಫಿಡೆಂಟ್ ಗ್ರೂಪ್. ಒಂದು ಸರ್ವೆ ನಂಬರು 17 ಎಕರೆ, ಇನ್ನೊಂದು ಸರ್ವೆ ನಂಬರು 30 ಎಕರೆನೂ ಇದೆ. ವಿಶಾಲವಾಗಿರುವ ಈ ಪ್ರದೇಶದಲ್ಲಿದ್ದ ಸರ್ಕಾರಿ ಜಮೀನನ್ನ ಕಾನ್ಫಿಡೆಂಟ್ ಗ್ರೂಪ್ನವರು ಕಬಳಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಭೂ ಕಬಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಜಿಎಫ್ ಸಿವಿಲ್ ಕೋರ್ಟ್ 2013ರ ಡಿಸೆಂಬರ್ 13ರಂದು ಕಾನ್ಫಿಡೆಂಟ್ ಗ್ರೂಪ್ನವರು ಯಾವುದೇ ಒತ್ತುವರಿ ಮಾಡಿಕೊಂಡಿಲ್ಲ ಅಂತ ತೀರ್ಪು ಕೊಟ್ಟಿತ್ತು. ಆದರೆ ಜಿಲ್ಲಾಧಿಕಾರಿಯಾಗಿದ್ದ ಡಿಕೆ ರವಿ ಅವರು ಕಾನ್ಫಿಡೆಂಟ್ ಗ್ರೂಪ್ 48.25 ಎಕರೆ ಒತ್ತುವರಿ ಮಾಡಿಕೊಂಡಿದ್ದನ್ನು ಪತ್ತೆ ಹಚ್ಚಿದರು. ಕೋಲಾರ ಜನಕ್ಕೆ ಅನುಕೂಲ ಆಗುವಂತ ನಾನು ಫೈಟ್ ಮಾಡ್ತಾ ಇದ್ದೀನಿ. ರೆಕಾರ್ಡ್ ಎಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. ಮೂಲ ರೆಕಾರ್ಡ್ ಅಲ್ಲಿ ನಮ್ಮದೇ ಇದೆ. ಸರ್ಕಾರಿ ಗುಡ್ಡ ಯಾರಪ್ಪನ ಸೊತ್ತದು? ಕೆರೆ ಕುಂಟೆ ನಿಮಗೆ ತಾನೇ ಬೇಕದು, ಯಾರೋ ಒಬ್ಬನ ಸೊತ್ತಲ್ಲ ಅಲ್ವಾ? ಈಗ ಅದರಲ್ಲಿ ಒಂದು ಸರ್ವೆ ನಂಬರ್ ಇನ್ನೊಂದು ಊರದು ಕಾಂಪೌಂಡ್ ಹಾಕೋದು ಕೋರ್ಟ್ ವಿಚಾರಕ್ಕೆ ಬಂದಿಲ್ಲ. ಅದು ಗೌರ್ಮೆಂಟ್ಗೆ ರಿಜೆಕ್ಟ್ ಮಾಡಿದೆ ಗೌರ್ಮೆಂಟು. ಅದನ್ನು ನೋಡಿಸ್ತೀವಿ. ಈಗ ಇನ್ನೊಂದು ಪೋರ್ಷನ್ ಇದೆ, ಅದು ಯಾವುದೇ ಕೇಸಲ್ಲಿ ಇಲ್ಲ. ಅದು ಆಲ್ರೆಡಿ ಲಾಸ್ಟ್ ತಹಸೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ, ತೆರವುಗೊಳಿಸಿಲ್ಲ. ಅದನ್ನ ಆದೇಶ ತೆರವುಗೊಳಿಸೋಕೆ ಹೇಳ್ತೀನಿ ನಾನು. ಒಗ್ಗಯ್ಯನದಿನ್ನೆಯ ಸರ್ವೆ ನಂಬರ್ 44ರಲ್ಲಿ 17 ಎಕರೆ 20 ಗುಂಟೆ ಮತ್ತು ಹುದುಕುಳದ ಸರ್ವೆ ನಂಬರ್ 253ರಲ್ಲಿ 31 ಎಕರೆ 5 ಗುಂಟೆ ಸರ್ಕಾರಿ ಭೂಮಿಯನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಾನ್ಫಿಡೆಂಟ್ ಗ್ರೂಪ್ನವರು ಕಬಳಿಸಿದ್ದಾರೆ ಅಂತ ಕೋಲಾರದ ಜಿಲ್ಲಾಧಿಕಾರಿ ಡಿಕೆ ರವಿ ಸ್ಪಷ್ಟಪಡಿಸಿದರು. ಈ ಎಲ್ಲಾ ಅಕ್ರಮಗಳಲ್ಲಿ ಬಂಗಾರಪೇಟೆಯ ಕಂದಾಯ ಇಲಾಖೆಯ ಅಧಿಕಾರಿ ಮತ್ತು ನೌಕರರು ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ಕೋಲಾರದ ಸಹಾಯಕ ಕಮಿಷನರ್ ಅವರು ಈ ವಂಚನೆಯ ಪ್ರಕರಣಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಡಿಸಿ ಡಿಕೆ ರವಿ ದಾಖಲೆಗಳ ಸಮೇತ ರುಜುವಾತು ಮಾಡಿದರು. ಒತ್ತುವರಿಯಾಗಿದ್ದ ಜಮೀನನ್ನ ಸರ್ಕಾರ ಪುನಃ ತನ್ನ ವಶಕ್ಕೆ ಪಡೆಯಬೇಕು ಅಂತ ಡಿಕೆ ರವಿ ಅವರು ಆದೇಶಿಸಿದರು. ಇದು ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರ ಮುನಿಸಿಗೆ ಕಾರಣವಾಗಿತ್ತು. ಹೀಗಾಗಿ ನಾರಾಯಣಸ್ವಾಮಿ ಅವರು ರವಿ ಅವರಿಗೆ ಬೆದರಿಕೆ ಒಡ್ಡುತ್ತಿದ್ರು ಅಂತ ಡಿಕೆ ರವಿ ಅವರ ಮಾವ ಹನುಮಂತರಾಯಪ್ಪ ಇತ್ತೀಚೆಗೆ ಆರೋಪಿಸಿದರು. ಶಾಸಕ ನಾರಾಯಣಸ್ವಾಮಿ ಅವರು ಕಾನ್ಫಿಡೆಂಟ್ ಗ್ರೂಪ್ನ ನಿರ್ದೇಶಕರಲ್ಲಿ ಒಬ್ಬರು ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ನಾರಾಯಣಸ್ವಾಮಿ ಅವರು ಕಾನ್ಫಿಡೆಂಟ್ ಗ್ರೂಪ್ ಯಾವುದೇ ಒತ್ತುವರಿ ಮಾಡಿಕೊಂಡಿಲ್ಲ ಅಂತ ಪದೇ ಪದೇ ಸಮರ್ಥಿಸಿಕೊಳ್ತಿದ್ರು. ಕರ್ನಾಟಕದಲ್ಲಿ ಒಂದು ದೊಡ್ಡ ಗಾಲ್ಫ್ ಆಗಿರ್ತದೆ. ಈ ಗಾಲ್ಫ್ಗೋಸ್ಕರ ನಾವು ಈಗಾಗಲೇ ಒಂದು 182 ಎಕರೆ ಭೂ ಪರಿವರ್ತನೆ ಆಗಿರ್ತದೆ ಜಮೀನನ್ನು ಖರೀದಿ ಮಾಡಿದ್ದೇವೆ. ನಾವು ಯಾವುದೇ ರೀತಿ ಖುಷ್ಕಿ ಜಮೀನನ್ನು ಖರೀದಿ ಮಾಡಿಲ್ಲ. ನಾವು ಖರೀದಿ ಮಾಡತಕ್ಕಂಥ ಎಲ್ಲವೂ ಕೂಡ ಜಿಲ್ಲಾಧಿಕಾರಿಗಳಿಂದ ಗಾಲ್ಫ್ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಜಮೀನುಗಳನ್ನು ಮಾತ್ರ ನಾವು ಖರೀದಿ ಮಾಡಿದ್ದೇವೆ. ನಾವು ಯಾವುದೇ ಜಮೀನುಗಳನ್ನು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಲ್ಲ. ಕೆರೆ ಕುಂಟೆ ಕಾಲುವೆಗಳನ್ನು ಒತ್ತುವರಿ ಮಾಡಿಲ್ಲ. ಈ ಬಗ್ಗೆ ಕೆಲವರು ದುರುದ್ದೇಶದಿಂದ ಈ ಒಂದು ಒಳ್ಳೆ ಗಾಲ್ಫನ್ನು ತಡೆದು ಬ್ಲಾಕ್ ಮೇಲ್ ಮಾಡಬೇಕು ಉದ್ದೇಶದಿಂದ
ರಾಜಪ್ಪ ಮತ್ತು ನವೀನಪ್ಪ ಅಂತಕ್ಕಂಥವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು. ಶಾಸಕ ನಾರಾಯಣಸ್ವಾಮಿ ಅವರು ಕಾನ್ಫಿಡೆಂಟ್ ಗ್ರೂಪ್ನ ಪರವಾಗಿ ಬಹಿರಂಗ ಬ್ಯಾಟಿಂಗ್ ಬಗ್ಗೆ ಜನ ಸಿಟ್ಟಾಗಿದ್ದನ್ನು ಗಮನಿಸಿ ಕೊನೆಗೆ ತಮ್ಮ ಹೇಳಿಕೆಯನ್ನೇ ತಿರುಚಿಬಿಟ್ರು. ನಮಗೂ ಅವ್ರಿಗೆ ಯಾವ ಸಂಬಂಧ ಇಲ್ವಲ್ಲ. ನಾನೊಬ್ಬ ಲ್ಯಾಂಡನ್ನು ಇಟ್ಕೊಂಡಿದ್ದೆ, ಲ್ಯಾಂಡ್ಗೆ ಅವ್ರಿಗೆ ಮಾರಿದ್ದೀನಿ, ತೊಗೊಂಡಿದ್ದೀನಿ. ವ್ಯವಹಾರ ಬಿಟ್ಟರೆ ಇನ್ಯಾವ ಸಂಬಂಧನೂ ಇಲ್ಲ. ನೀವು ಕನ್ವರ್ಷನ್ ಮಾಡಿ ಅವ್ರಿಗೆ ಮಾರಿರೋಂಥದ್ರಲ್ಲೇ ಒತ್ತುವರಿ ಆಗಿರೋಂಥದ್ದು ಅಂತ ಹೇಳಿ. ಇಲ್ಲ, ನಾನು ಕನ್ವರ್ಷನ್ ಮಾಡೋದ್ರೆ ಯಾವುದೇ ಒತ್ತುವರಿ ಆಗಿಲ್ಲ. ಅದು ಸ್ಪಷ್ಟವಾಗಿ ಎಲ್ಲ ದಾಖಲೆ ಸ್ಪಷ್ಟ ಆಗಿದೆ. ನ್ಯಾಯಾಲಯ ತೀರ್ಪು ಕೊಟ್ಟಿದೆ. 100 ಭಾಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅದು ಯಾವುದೂ ಒತ್ತುವರಿ ಆಗಿಲ್ಲ. ನಾನು ಕ್ರಯಕ್ಕೆ ಪಡೆದಿರುವಂಥ ಪ್ರಾಪರ್ಟಿಗಳನ್ನೇ ನಾನು ಕ್ರಯ ಮಾಡಿದ್ದೀನಿ ಬಿಟ್ಟರೆ 1 ಗುಂಟೆ ಸಹ ಹೆಚ್ಚಿಗೆ ಕ್ರಯ ಮಾಡಿಲ್ಲ. ಸರ್ಕಾರಿ ಜಮೀನು ಒತ್ತುವರಿ ಮಾಡಿರುವ ಬಗ್ಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ನೀಡಿದ್ದ ತೀರ್ಪಿಗೆ ಕಾನ್ಫಿಡೆಂಟ್ ಗ್ರೂಪ್ ಹೈಕೋರ್ಟ್ನಲ್ಲಿ ತಡೆ ಪಡೆದುಕೊಂಡಿದೆ. ಆದರೆ ಈ ತಡೆ ತೆರವುಗೊಳಿಸೋದಕ್ಕೆ ಸರ್ಕಾರ ಇನ್ನೂ ಮೀನಾಮೇಷ ಎಣಿಸ್ತಾ ಇದೆ. ಮೇಲ್ಮನವಿ ಹೋದ್ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆಯನ್ನು ನೀಡುತ್ತದೆ. ಸೊ ನಮ್ಮ ಜಿಲ್ಲಾಡಳಿತವಾಗಿ ನಾವು ಅದಕ್ಕೆ ಆಬ್ಜೆಕ್ಷನ್ಸ್ ಕೂಡ ನಾವು ಸಲ್ಲಿಸಿದ್ದೇವೆ. ಸೊ ಅದು ವಿಚಾರಣೆ ಹಂತದಲ್ಲಿ ಇರಬೇಕಾದಾಗ ಅವ್ರೇನು ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಅದ್ರ ಮೇಲೆ ನಾವು ಮುಂದಿನ ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಸರ್ಕಾರದ ಬೊಕ್ಕಸ ಹಾಗೂ ಸ್ವತ್ತಿಗೆ ತಿಮಿಂಗಿಲಗಳು ದಾಳಿ ಮಾಡುವುದನ್ನು ತಪ್ಪಿಸಿ ಕೋಟ್ಯಾಂತರ ರೂಪಾಯಿ ನಷ್ಟ ತಪ್ಪಿಸಿದ್ದ ಡಿಕೆ ರವಿ ಅವರ ಹೋರಾಟಕ್ಕೆ ಸರ್ಕಾರದ ಬೆಂಬಲ ಇಲ್ಲದಿರೋದು ವಿಪರ್ಯಾಸವೇ ಸರಿ. ಸಾರ್ವಜನಿಕ ಸ್ವತ್ತು ವಿಚಾರವಾಗಿ ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ರೀ. ಐ ವಿಲ್ ಫೈಟ್. ಕೇಸ್ ಬುಕ್ ಮಾಡ್ತೀನಿ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರ ಮೇಲೂ ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಸಾರ್ವಜನಿಕ ಸ್ವತ್ತು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಸರ್ಕಾರಕ್ಕೆ. ನೋಡೋಣ ಹೂ ವಿಲ್ ವಿನ್ ಅಂತ. ವಿಡಿಯೋ ಜರ್ನಲಿಸ್ಟ್ ಶಿವು ಜೊತೆ ರಾಮು ಎನ್, ಸಮಯ ನ್ಯೂಸ್, ಕೋಲಾರ.